ಸೊ ನಿಯೋ ಸಿಸ್ಟಮ್ಸ್ ಅಂತ ಹೇಳಿ ಒಂದು ಇಂಟರ್ನೆಟ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ತಾವು ಮಾಡಿದ್ರೆ ವಿತಿನ್ 1 ಮಂತಲ್ಲಿ ಅದಕ್ಕೆ ಡಬಲ್ ಕೊಡ್ತೀವಿ ಅಂತ ಹೇಳಿ ತುಂಬ ಜನ ಇಂಟರ್ನೆಟ್ಟಲ್ಲಿ ವಾಟ್ಸಪ್ ಗ್ರೂಪ್ಸ್ ಮಾಡಿ ನಿಯೋ ಸಿಸ್ಟಮ್ಸ್ ಅಂತ ಮಾಡ್ತಾ ಇದ್ರು. ಅದರಲ್ಲಿ ದುಡ್ಡು ಕಳ್ಕೊಂಡಂಥ ಒಂದು ವ್ಯಕ್ತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾಗಿ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಿರ್ಬೇಕು. ಹುಳಿಮಾವು ಸ್ಟೇಷನ್ ಲಿಮಿಟ್ಸಲ್ಲಿ ಈ ಥರ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ತುಂಬ ಜಾಸ್ತಿ ಮಾಡಿಸ್ಕೊಂಡು ಆಮೇಲೆ ಯಾವುದೂ ಅವ್ರಿಗೆ ಸಿಗಲ್ಲ. ಯಾವ ಅಕೌಂಟ್ಗೆ ದುಡ್ಡು ಹೋಗಿತ್ತು ಅಂತ ವೇಟ್ ಫಂಡ್ ಮಾಡಿದಾಗ ಒಂದು ಅಕೌಂಟ್ ನಮ್ಗೆ ಸಿಗುತ್ತೆ. ಅದನ್ನು ಜಾಡು ಹಿಡಿದುಬಿಟ್ಟು ಫುಲ್ಲು ವರ್ಕೌಟ್ ಮಾಡಿದಂಥ ಹುಳಿಮಾವು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅರವಿಂದ್ ಮತ್ತು ನಮ್ಮ ಯೂನಿವರ್ಸಿಟಿ ಅಸಿಸ್ಟೆಂಟ್ ಆದ ರಾಮಕೃಷ್ಣ ರಾಥೋಡ್ ಮತ್ತು ಅದರ ಇವರೆಲ್ಲ ಒಂದು ದೊಡ್ಡ ಜಾಲವನ್ನು ಬೆಂಗಳೂರು ಸಿಟಿನಿಂದ ಇವತ್ತು ಜಾಲಾಟ ಮಾಡಿದ್ದಾರೆ. ಮೋರ್ ದೆನ್ ಒಂದು 9,000 ಅಕೌಂಟ್ಸ್ ಇದರಿಂದ ಮ್ಯೂಲ್ ಅಕೌಂಟ್ಸ್ನ ನಾವು ಪತ್ತೆ ಮಾಡಿದ್ವಿ. ಮತ್ತು ಈ ಅಮೌಂಟ್ ಹೋಗಿರೋದು ಒಂದು 240 ಕೋಟಿ ಗಂಟೆ ಅಮೌಂಟು ಫ್ರೀಜ್ ಆಗಿದೆ. ಇದರಲ್ಲಿ ಒಬ್ಬ ಆರೋಪಿ ಜೊಫಯ ಅಂತ ಬೆಂಗಳೂರವನು, ಅವನು ಈ ಥರ ಎಲ್ಲ ಮ್ಯೂಲ್ ಅಕೌಂಟ್ಸ್ ಮಾಡಿ ಇದನ್ನೆಲ್ಲ ಬೇರೆ ದುಬೈ ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಕಳಿಸಿ ಅದು ಇನ್ವೆಸ್ಟ್ಮೆಂಟ್ ಫ್ರಾಡ್ ದುಡ್ಡು ಕಳ್ಕೊಂಡವ್ರಿಗೆ ಇಮಿಡಿಯೇಟ್ಲಿ ದುಡ್ಡನ್ನು ವಿತ್ಡ್ರಾ ಮಾಡೋಂಥ ವ್ಯವಸ್ಥೆನೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಈಗ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಇದೆ. ಈಗಾಗಲೇ 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ ಡೆಲ್ಲಿಯಿಂದ. ಇದರದ್ದು ಎಂಟೈರ್ ಜಾಲವನ್ನು ನಾವು ಬೇರೆ ಮಾಡ್ತಾ ಇದ್ದೀವಿ. ಸೊ ಫರ್ದರ್ ಆಗಿ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆಗುತ್ತೆ. ಇದರಲ್ಲಿ ಎಂಟೈರ್ ನೆಟ್ವರ್ಕ್ನ ಬಸ್ಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಇದು ಬೆಂಗಳೂರು ಸಿಟಿನಲ್ಲಿ ಮೊದಲನೇ ಬಾರಿಗೆ ಅಂದರೆ ನಾವು ಬೇರೆ ಕಡೆ ಹೋಗಿ ಇನ್ವೆಸ್ಟ್ಮೆಂಟ್ ಮೂಲ್ಯ ಅಕೌಂಟ್ಸ್ನ ನಾವು ಇಷ್ಟು ಭಾರಿ ಪ್ರಮಾಣದಲ್ಲಿ ನಾವು ಕಂಡುಹಿಡಿದಿದ್ವಿ. ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ.